ತಾಲೂಕಿನ ಇಟಗಿಯಲ್ಲಿ ಮಾರ್ಚ್ 8ರಂದು ನಡೆದ ಶ್ರೀ ರಾಮೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ರಥದ ಚಕ್ರಕ್ಕೆ ಕಾಲು ಸಿಲುಕಿ ಗಾಯಗೊಂಡ ವೆಂಕಟರಮಣ ಹಸ್ಲರ್ ಇವರು ಒಂದು ಕಾಲು ಕಳೆದುಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಮತ್ತು ಅವರ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಗುತ್ತಿಗೆ ಆಧಾರದಲ್ಲಿ ಕೆಲಸ ನೀಡಬೇಕು ಎಂದು ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಅವರು ಗುರುವಾರ ತಾಲೂಕಾ ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಲ್ಟ್ರಾಸಿಟಿ ಕಮಿಟಿ ಸದಸ್ಯ ಕಿರಣ್ ಕುಮಾರ್, ಅಣ್ಣಪ್ಪ ಶಾನ್ ಬಾಳೆಗದ್ದೆ, ಈಶ್ವರ್ ವೆಂಕಟರಮಣ ಹಸ್ಲರ್, ಕಮಲಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ದಾಪುರದ ಸಮಸ್ತ ಸಾರ್ವಜನಿಕರೇ, ಹಿಂದೂ ನೋಡುಗರೇ, ಅಂಬೇಡ್ಕರ್ ಅಭಿಮಾನಿಗಳೇ, ದಲಿತರೇ, ಮೊನ್ನೆ ದಿವಸ ಮಾರ್ಚ್ 8, 2025 ಸಿದ್ದಾಪುರ ತಾಲೂಕಿನ ಇಟಗಿಯ ರಾಮೇಶ್ವರ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಗಿಳಸಿ ಕುಮರಿಯ ವೆಂಕಟರಮಣ ಹಸ್ಲರನ್ನವರು ಆ ಜಾತ್ರೆಯಲ್ಲಿ ಧಾರ್ಮಿಕ ಭಾವನೆಗೊಳಪಟ್ಟು ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯ ರಥವನ್ನು ಎಳೆಯುತ್ತಿರುವಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ರಥದ ಗಾಲಿ ಹತ್ತಿ ಅವರು ಪಾದಕ್ಕೆ ಡ್ಯಾಮೇಜ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕೂಡಲೇ ಕಮಿಟರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ದೇವಸ್ಥಾನ ಇದು ಸಿದ್ದಾಪುರ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಇಲ್ಲಿ ತಮ್ಮ ಹತ್ರ ಏನೂ ಮಾಡಲಿಕ್ಕಾಗಲ್ಲ ಅಂತೇಳಿ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತೇಳಿ ವೈದ್ಯಾಧಿಕಾರಿಗಳ ಸಲಹೆ ಮೇರೆಗೆ ಅಲ್ಲಿಂದ ಮಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವ್ರ ಪಾದವನ್ನು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ. ಕೂಲಿ ಕೆಲಸ ಮಾಡಿ ಜೀವನ ಮಾಡೋಂಥ ಇವರು ಹಸ್ತ ಜನಾಂಗ ಸೇರಿದಂಥ ಸಮುದಾಯದವರು ಇವತ್ತು ಆ ವ್ಯಕ್ತಿಯ ಕಾಲನ್ನೇ ತೆಗಿಬೇಕಾದ್ದು. ಮೊಣಕಾಲಿಗಿಂತ ಕೆಳಗಡೆವರೆಗೆ ಪಾದವನ್ನು ಕಟ್ ಮಾಡಿದ್ರು. ತುಂಬ ನೋವಿನ ಸಂಗತಿ. ಆದರೆ ಈ ಥರ ಕೆಳ ಸಮುದಾಯದವರು ಈ ಥರ ಅವಘಡಗಳು ಸಂಭವಿಸಿದ್ರೆ ಅವರಿಗೆ ಯಾರು ದಿಕ್ಕು? ಇವತ್ತು ಇಡೀ ಕುಟುಂಬ ಬೀದಿಗೆ ಬಂದು ನಿಂತಿದೆ. ಇಡೀ ಕುಟುಂಬ. ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಹೇಳಲಿಕ್ಕೆ ಬರ್ತೇನೆ. ಆ ಸಂದರ್ಭ ನಡೆದ ದೃಷ್ಟಿಯಿಂದ ಇವತ್ತಿನವರೆಗೆ ನಮಗೆ ಇಟಗಿ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಆ ಭಾಗದಲ್ಲಿ ಸುತ್ತಮುತ್ತ ನೆರೆಯುವಂಥ ಊರಿನ ಗ್ರಾಮಸ್ಥರು ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಒಂದು ಹೃತ್ಪೂರ್ವಕ ಅಭಿನಂದನೆ ಕೊಡ್ತೇನೆ. ಆದರೆ ಈ ಕಾಲು ಕಳೆದುಕೊಂಡಂಥ ನಮ್ಮ ವೆಂಕಟರಮಣ ಹಸ್ಲರ್ ಇವರಿಗೆ ನಾವು ನ್ಯಾಯಕ್ಕಾಗಿ ಇವತ್ತು ಸಿದ್ದಾಪುರ ತಹಶೀಲ್ದಾರ್ ಹತ್ರ ಬಂದಿದ್ದೇವೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊಳ್ತಾ ಇದ್ದೇವೆ. ಆರ್ಥಿಕವಾಗಿ ಸಬಲರಿರ್ತಾ ಇದ್ದರು. ಕೇವಲ ಕೂಲಿ ಕೆಲಸದ ಮೇಲೆ ಹೆಂಡತಿ ಮತ್ತು ಮಕ್ಕಳ ಜೀವನ ನಡೆಸತಕ್ಕಂಥ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ. ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋದರ ಜೊತೆಗೆ ಅವರ ಕುಟುಂಬದ ಯಾವುದೊಬ್ಬ ಸದಸ್ಯನಿಗೆ ಸರ್ಕಾರ ಇರಲಿ, ಅರ ಸರ್ಕಾರ ಇರಲಿ, ಗುತ್ತಿಗೆ ಆಧಾರದಲ್ಲಿರಲಿ, ಎಲ್ಲಾದರೂ ಒಂದು ನೌಕರಿಯನ್ನು ಕಲ್ಪಿಸಿ ಅವ್ರ ಕುಟುಂಬವನ್ನು ಜೀವನ ಮಾಡಲಿಕ್ಕೆ ನಿರ್ವಹಣೆ ಮಾಡಿಕೊಡ್ಬೇಕು ಅಂತೇಳಿ ನಾನೊಬ್ಬ ಸಿದ್ದಾಪುರ ತಾಲೂಕಿನ ದಲಿತ ಮುಖಂಡನಾಗಿ, ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷನಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.